ಹಲೋ ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಮಾಡ್ತಾ ಇರೋದು ಇವತ್ತು ತುಂಬ ಕೂದಲು ಉದುರ್ತಾ ಇರುತ್ತಲ್ವ, ಅದಕ್ಕೆ ಮನೆಯಲ್ಲೇ ಹೋಮ್ ರೆಮಿಡಿ ಮಾಡ್ಕೊತಾ ಇದ್ದೀನಿ. ಕೂದಲಿಗೆ ಹಚ್ಕೊಳಕ್ಕೆ ಪೇಸ್ಟ್ ರೆಡಿ ಮಾಡ್ಕೊತಾ ಇದ್ದೀನಿ. ಯಾವ ಥರ ಮಾಡ್ಕೊತೀನಿ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ಮೊದಲಿಗೆ ಒಂದು ಪಾತ್ರೆ ಒಳಗಡೆ ನಾನು ಮೆಂತ್ಯ ಕಾಳು, ಅಗಸೆ ಬೀಜ ಹಾಕಿ ಕುದಿಯೋಕೆ ಇಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಕುದೀತಾ ಇದೆ. ಈ ಥರ ಲೋಳೆ ಥರ ಬರಬೇಕದು. ಈ ಥರ ಆದ ನಂತರ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗಕ್ಕೆ ಬಿಡಬೇಕು. ಅದು ತುಂಬಾ ಕೂದಲು ಉದುರ್ತಾ ಇರುತ್ತಲ್ವ, ಸ್ಟಾಪ್ ಆಗುತ್ತೆ. ಮತ್ತು ಇದಕ್ಕೆಲ್ಲ ಮತ್ತೆ ಏನು ಹಾಕೊತೀನಿ ಅಂದರೆ, ಒಂದು ದೊಡ್ಡ ಗಾತ್ರದ್ದು ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈರುಳ್ಳಿ ಕಟ್ ಮಾಡಿದ ನಂತರ ಈಗ ಮಿಕ್ಸಿ ಜಾರಿಗೆ ಹಾಕ್ಕೊತೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊ. ಹೊರಗಡೆ ಶಾಂಪು ತೊಗೊಂಬಂದು ಹಚ್ಕೊಳೋದಕ್ಕಿಂತ ಈ ಥರ ಮನೆಯಲ್ಲಿರುವಂಥ ಪದಾರ್ಥವನ್ನು ಬಳಸಿ ನಮ್ಮ ಕೂದಲು ಉದುರೋದು ಸ್ಟಾಪ್ ಮಾಡ್ಕೋಬೋದು. ಇದು ಈ ಥರ ಒಂದು ವಾರದಲ್ಲಿ 1-2 ಸತಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದರೆ ಬೇಗನೆ ರಿಸಲ್ಟ್ ಸಿಗುತ್ತೆ. ನೀವು ಬ್ಯುಸಿ ಇದ್ದರೆ ವಾರದಲ್ಲಿ 1 ಸತಿ ಮಾಡ್ಕೋಬೋದು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಈ ಥರ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಮಾಡ್ಕೊಂಡ ನಂತರ ಒಂದು ಬಟ್ಟೆ ಒಳಗಡೆ ಹಾಕಿ ಈ ಥರ ಸೋಸ್ಕೋಬೇಕು. ಅದನ್ನು ನೋಡಿ, ಇಲ್ಲಿ ಕಾಣಿಸ್ತಾ ಇರ್ಬೋದು. ನಾನು ಈ ಥರ ಬಟ್ಟೆ ಒಳಗಡೆ ಹಾಕಿ ಸೋಸ್ಕೊತಾ ಇದ್ದೀನಿ. ಅದ್ರ ನೀರು ತಕ್ಕೋಬೇಕು. ನೀರು ತಕ್ಕೊಂಡ ನಂತರ ಈಗ ಅಗಸೆ ಬೀಜ, ಮೆಂತ್ಯ ಕಾಳು ಕೂಡ ಕುದಿಸಿಟ್ಟಿದ್ನಲ್ವ, ಅದು ಕೂಡ ಇದೇ ಥರ ಸೋಸ್ಕೋಬೇಕು. ಸೋಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಆಯಿಲ್ ಹಾಕಂಗಿಲ್ಲ, ಹಾಗೆ ತಲೆಗೆ ಅಪ್ಲೈ ಮಾಡ್ಕೋಬೇಕು. ಚೆನ್ನಾಗಿ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಇದು ಹಚ್ಕೊಂಡ ನಂತರ ಶಾಂಪು ಹಾಕಿ ತೊಳೆಯೋ ಹಂಗಿಲ್ಲ. ಒಂದು ದಿವಸ ಹಚ್ಕೊಂಡ್ ದಿವಸ ಮಾತ್ರ ನೀರು ಹಾಕಿ ಹಾಗೆ ತೊಳ್ಕೊಬೇಕು. ತಿರುಗಿ ದಿವಸ ಶಾಂಪು ಹಾಕಿ ನೀವು ತೊಳ್ಕೊಬೋದು, ನಿಮ್ಮ ಇಷ್ಟ. ಯಾಕಂದರೆ ಯಾಕೆ ಈ ಥರ ಹೇಳ್ತಾ ಇದ್ದೀನಿ ಅಂದರೆ, ನಾವು ಹಚ್ಕೊಂಡಿರೋದು ಶಾಂಪು ಹಾಕಿ ತೊಳೆದ್ಬಿಟ್ರೆ ಇರಲ್ಲ, ಎಲ್ಲ ಹೋಗಿಬಿಡುತ್ತೆ. ಈಗ ನೋಡಿ, ಮಿಕ್ಸ್ ಮಾಡ್ತಾ ಇದ್ದೀನಿ. ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೋದ ನಂತರ ಇಲ್ಲಿ ನೋಡಿ ಯಾವ ಥರ ಹಚ್ಕೊತಾ ಇದ್ದೀನಿ ಅಂತ. ಈ ಥರ ಬುಲ್ಡೆಗೆ ಕೂದಲನ್ನು ಹಿಂಗೆ ಸೀಳಿಬಿಟ್ಟು ಹಚ್ಕೋಬೇಕು. ಕಾಣಿಸ್ತಾ ಇರ್ಬೋದು. ಕೈಯಿಂದ ಬೆರಳಿನ ಸಹಾಯದಿಂದ ಈ ಥರ ಮಸಾಜ್ ಮಾಡ್ಕೊಂತ ಹಚ್ಕೊತಾ ಇರಬೇಕು. ಹಾಗಾಗಿ ತುಂಬಾ ಹೇರ್ ಗ್ರೋತ್ ಆಗೋದು ಮಾತ್ರ ಸ್ಟಾಪ್ ಆಗುತ್ತೆ. ವಾರದಲ್ಲಿ 2 ಸತಿ ಈ ಥರ ಮಾಡಿ ಗೊತ್ತಾಗುತ್ತೆ. 1 ತಿಂಗಳಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಬರುತ್ತೆ ಅಂತ. ನಾನು ರೆಡಿ ಮಾಡ್ಕೊಂಡ ನಂತರ ನಿಮಗೆ ಹೇಳೋದು. ಹಾಗಾಗಿ ಫಸ್ಟು ನನ್ನ ಕೂದಲು ಕೂಡ ತುಂಬಾ ಉದುರ್ತಾ ಇತ್ತು, ಇವಾಗ ಸ್ಟಾಪ್ ಆಗಿದೆ. ಹಾಗಾಗಿ ನಿಮಗೂ ಕೂಡ ಒಂದು ವಿಡಿಯೋ ಮಾಡಿ ಹಾಕೋಣ, ನಿಮಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ನೋಡಿ, 2 ಕೈಯಿಂದ ಈ ಥರ ಮಸಾಜ್ ಮಾಡ್ಕೋಬೇಕು. ನಿಮ್ಮ ಮನೆಯಲ್ಲಿ ಯಾರಾದರೂ ಇದ್ದರೆ ಹಚ್ಚೋರು, ಅವ್ರ ಕೈಯಲ್ಲೇ ಹಚ್ಚಿಸ್ಕೊಂಡು ಈ ಥರ ಮಸಾಜ್ ಮಾಡ್ಕೊಳೋದ್ರಿಂದ ತುಂಬಾ ಒಳ್ಳೆಯದು, ತುಂಬಾ ಚೆನ್ನಾಗಿರುತ್ತೆ. ಯಾರೆಲ್ಲ ನೋಡ್ತಾ ಇದ್ದೀರಾ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮಾಡೋ ವಿಡಿಯೋ ಎಲ್ಲ ತಲುಪುತ್ತೆ. ನೋಡಿ, ಫೈನಲಾಗಿ ಹಚ್ಕೊಂಡಿದ್ದಾಯಿತು. ನಾನು ಇವಾಗ ಕೂದಲು ಕಟ್ತಾಯಿದ್ದೀನಿ. ಕೂದಲು ಕಟ್ಟೋದಂದರೆ ಫುಲ್ ಟೈಟಾಗಿ ಎಳೆದ್ಬಿಟ್ಟು ಕಟ್ಬೇಡ್ರಿ, ಲೂಸಾಗೇ ಇರಬೇಕದು. ಹಾಗಾಗಿ ಇವಾಗ ತಲೆಸ್ನಾನ ಮಾಡ್ಕೊಂಡು ಬಂದಿದ್ದ ನಂತರ ನೋಡಿ ಯಾವ ಥರ ಕಾಣ್ತಾ ಇದೆ. ಕೂದಲು ಕೂಡ ತುಂಬ ಶೈನಿಯಾಗಿ ಸಾಫ್ಟಾಗಿ ಕಾಣ್ತಾ ಇದೆ. ನೋಡ್ತಾ ಇರ್ಬೋದು ನೀವು. ನೋಡಿ ಯಾವ ಥರ ಶೈನಿಂಗ್ ಕಾಣ್ತಾ ಇದೆ ನನ್ನ ಕೂದಲು. ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ. 1 ಸತಿ ಟ್ರೈ ಮಾಡಿ ನೋಡಿ, ಇಷ್ಟ ಆಗುತ್ತೆ. ಕೂದಲು ಉದುರೋದು ಸ್ಟಾಪ್ ಆಗುತ್ತೆ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.